ಬರದಿಂದ ಕಂಗೆಟ್ಟ ರೈತನಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಈಗಾಗಲೇ ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ ರೈತರು. ಈಗ ಬೆಳೆಗೆ ಹಳದಿ ರೋಗ ಕಾಣಿಸಿಕೊಳ್ತಾ ಇದೆ. ಬೆಳೆದ ಅಲ್ಪ ಸ್ವಲ್ಪ ಬೆಳೆಯನ್ನು ರಕ್ಷಿಸಿಕೊಳ್ಳೋಕಾಗದೆ ರೈತರು ಕಂಗಾಲಾಗಿದ್ದಾರೆ. ಮಳೆ ಇಲ್ಲ ಸರ್, ಮಳೆ ಇಲ್ಲದಕ್ಕನ ಹಿಂಗಾಗಿದೆ. ಹಳದಿ ರೋಗ ಬಂದತ್ರಿ, ಆಮ್ಯಾಗ ಕಾಯಿ ಸರಿ ಆಗೈತಿ. ಇದಕ್ಕೆಲ್ಲ ಖರ್ಚು ಮಾಡಿದ್ ನೋಡಿದ್ರಿ ಬಿಸಿಲು ಕೂಲಿನ ಆಗುಲ್ ಸರ್. ಎಕರೆಗೆ ಒಂದು 40,000 ಖರ್ಚು ಸರ್. ಎಲ್ಲ ಲಾಸ್ ಸರ್. ಸರ್ಕಾರ ನಮ್ಗೆ ಪರಿಹಾರ ಹಾಕ್ಬೇಕು. ಬರದಿಂದ ಕಂಗೆಟ್ಟ ರೈತರಿಗೆ ಮತ್ತೊಂದು ಬರೆ. ಹೆಸರಿಗೆ ಹಳದಿ ರೋಗ, ಕಂಗಾಲಾದ ಅನ್ನದಾತ. ರೈತರು ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೀತಾರೆ, ಇನ್ನೇನು ಫಸಲಿಗಾಗಿ ಕಾಯ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಂದಿಲ್ಲೊಂದು ಸಂಕಷ್ಟ ಎದುರಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿ ಆಗತ್ತೆ. ಈ ವರ್ಷ ವರುಣ ಕಣ್ಣ ಮುಚ್ಚಾಲೆ ಆಡ್ತಿದ್ದು ಈಗಾಗಲೇ ಹಲವೆಡೆ ಬರದ ಛಾಯೆ ಆವರಿಸಿದೆ. ಇದರ ಮಧ್ಯೆ ಬೆಳೆಗಳಿಗೆ ರೋಗ ಬಂದು ಅನ್ನದಾತ ಮತ್ತಷ್ಟು ಕಂಗಾಲಾಗಿದ್ದಾನೆ. ಧಾರವಾಡ ಜಿಲ್ಲೆಯ ರೈತನ ಗ್ರಹಗತಿ ನೆಟ್ಟಗಿಲ್ಲ ಅನ್ನಿಸ್ತಾ ಇದೆ. ಮೊದಲೇ ಬರಗಾಲದಿಂದ ಕಂಗೆಟ್ಟಿದ್ದ ರೈತರಿಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಪ್ರಸಕ್ತ ಹಂಗಾಮಿನಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 88 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತಲಾಗಿದೆ. ಆದರೆ ಮಳೆ ಕೊರತೆಗೆ ಹೆಸರು ಬೆಳೆ ಅರ್ಧಕ್ಕರ್ಧ ಹಾನಿಯಾಗಿದ್ವು. ಇದ್ದ ಅಲ್ಪ ಸ್ವಲ್ಪ ಹೆಸರು ಬೆಳೆಗೆ ಏಕಾಏಕಿ ಹಳದಿ ರೋಗ ಕಾಣಿಸಿಕೊಂಡಿದ್ದು ರೈತರು ದಿಕ್ಕು ತೋಚದಂತಾಗಿದ್ದಾರೆ. ಮಳೆ ಇಲ್ಲ ಸರ್, ಮಳೆ ಇಲ್ದಕ್ಕನ ಹಿಂಗಾಗೈತಿ. ಹಳದಿ ರೋಗ ಬಂದತ್ರಿ, ಆಮ್ಯಾಗ ಕಾಯಿ ಸರಿ ಆಗಿಲ್ರಿ. ಇಷ್ಟು ಮಠ ಬರ್ತಿತ್ತು ಸರ್. ಇದು ಮಳೆ ಆಗಿದ್ರೆ, ಮಳೆ ಇಲ್ದಕ್ಕನ ಹಂಗಾಗೈತ್ರಿ. ಲಾಸ ರೀ, ಏನಿಲ್ಲಲ್ರಿ ಈ ವರ್ಷ ರೈತರ ಬಾಳೆವು ಆಗೋದಿಲ್ರಿ. ಬಿಡಿಸಿದ ಕೂಲಿನೇ ಆಗುಲ್ ಸರ್. ಇದಕ್ಕೆಲ್ಲ ಖರ್ಚು ಮಾಡಿದ್ ನೋಡಿದ್ರಿ ಬಿಡಿಸಿದ ಕೂಲಿನೇ ಆಗುಲ್ ಸರ್. ಹುಳಾನು ಐತ್ರಿ. ಇದನ್ನ ನಾವು ಮಾಡಿದ್ ನೋಡಿದ್ರೆ ಇದು ಬಂದೇ ಒಂದೊಂದು ಇದ್ರ ಜಂಗ್ನಾಗ ಅಟ್ಟ ಐತಲ್ಲ ಸರ್. ಇದನ್ನ ಬಿಡ್ಸಾಕ್ ಹೋದ್ರಿ ಸರ್, ಅದು ನಮಗೆ ಅವ್ರಿಗೆ ಕೊಟ್ಟು ಹೋಗೋದು ಸರ್. ಕಷ್ಟದಲ್ಲೂ ರೈತರು ಸಾಲ ಸೂಲ ಮಾಡಿ ಬೀಜ, ಗೊಬ್ಬರ, ಕೂಲಿ ಅಂತ ಪ್ರತಿ ಎಕರೆಗೆ 35 ರಿಂದ 40 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇದೀಗ ತೇವಾಂಶದ ಕೊರತೆಯಿಂದ ಹೆಸರಿಗೆ ಹಳದಿ ರೋಗ ಬಂದಿದೆ. ಈ ಹಿನ್ನೆಲೆ ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನಿಗಳು ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಆದರೆ ಬೆಳೆಗಳಿಗೆ ಹರಡಿರುವ ಹಳದಿ ರೋಗ ನಿಯಂತ್ರಣಕ್ಕೆ ಬಾರದ ಹಂತಕ್ಕೆ ತಲುಪಿದೆ. ಹೀಗಾಗಿ ಕಂಗಾಲಾದ ರೈತರು ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಹಳದಿ ರೋಗ ಮಳೆ ಇಲ್ರಿ ಸರ, ತೇವಾಂಶ ಇಲ್ರಿ ಭೂಮ್ಯಾಗ. ಅದ ನಂತರ ಅದಕ್ಕೆ ಇದಾಗಿ ಹಳದಿ ರೋಗ ಬಂದತ್ರಿ. ಆಮೇಲೆ ರೈತರು ಈ ಬಿಡಿಸಿದ ಕೂಲಿ ಆಗಲ್ರಿ. ಇದೆಲ್ಲ ಮಳೆ ಇಲ್ಲ ಆಗಿ ಈ ರೀತಿ ಆಗಿದೆ ರೀ. ಎಕರೆಗೆ ಒಂದು 40,000 ಖರ್ಚಾಗಿದೆ ಸರ್. ಎಲ್ಲ ಲಾಸ್ ಸರ. ಏನು ಬರಂಗ ಸರ್, ಬಿಡಿಸಿದ ಕೂಲಿ ಸತೆ ಆಗಲ್ಲ ಸರ್. ಸರ್ಕಾರ ನಮ್ಗೆ ಪರಿಹಾರ ಹಾಕ್ಬೇಕ್ರಿ. ಸದ್ಯ ಬರದ ಜೊತೆ ಧಾರವಾಡ ಜಿಲ್ಲೆಯ ರೈತರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಇದೀಗ ಪರಿಹಾರ ಒಂದೇ ಮುಂದಿರೋ ದಾರಿ ಎನ್ನುತ್ತಿರೋ ರೈತರು ಸರ್ಕಾರದ ನೆರವಿಗೆ ಎದುರು ನೋಡ್ತಿದ್ದಾರೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.